ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸಮೃದ್ಧಿ ವಿ ಮಂಜುನಾಥ್, ಜನಪ್ರಿಯ ಜಿಲ್ಲಾಧಿಕಾರಿಗಳಾದಂತಹ ಅಕ್ರಮ್ ಪಾಷಾ ಸಾಹೇಬ್ರೆ, ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಅಧಿಕಾರಿ ಮಿತ್ರರೇ, ಚುನಾಯಿತ ಪ್ರತಿನಿಧಿಗಳೇ, ಹಾಗೂ ನನ್ನ ನೆಚ್ಚಿನ ಎಲ್ಲ ಗುರುಗಳೇ, ತಮ್ಮೆಲ್ಲರೂ ಗೊತ್ತಿದೆ ಶಿಕ್ಷಕರ ದಿನಾಚರಣೆ 1967ರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ 77ನೇ ಹುಟ್ಟುಹಬ್ಬದ ಪ್ರಯುಕ್ತ ಏನು ವಿದ್ಯಾರ್ಥಿಗಳು ಎಲ್ಲರೂ ಹೋಗಿ ಅವರನ್ನು ಮನವಿ ಮಾಡಿದಾಗ ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಿ ಅಂತ ಮನವಿ ಮಾಡಿದಾಗ ಅವರು ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಒಪ್ಪಿ ಅವತ್ತಿಂದ ಶಿಕ್ಷಕ ದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಮ ತಾಲೂಕಲ್ಲಿ ಸಹ 5ನೇ ತಾರೀಕು ಸರಳವಾಗಿ ಶಿಕ್ಷಕರ ದಿನಾಚರಣೆಯನ್ನು ಸರ್ಕಾರದ ಆದೇಶದಂತೆ ಮಾಡಿದ್ವಿ. ಮಾನ್ಯ ಶಾಸಕರ ನಿರ್ದೇಶನದಂತೆ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಈ ದಿವಸ ಮಾಡಬೇಕಂತ ಹೇಳಿದರು. ಅದರಂತೆ ಎಲ್ಲರೂ ಸಹ ಒಗ್ಗೂಡಿ ಇವತ್ತು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಈಗ ನಮ್ಮ ಪ್ರಧಾನಮಂತ್ರಿಯವರ ಕನಸು ತಮ್ಮೆಲ್ಲರಿಗೂ ಗೊತ್ತಿದೆ. 2047ರೊಳಗೆ ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸೇರಿಸಬೇಕನ್ನೋದು ಇದರ ಮುಖ್ಯ ಉದ್ದೇಶ ಪ್ರಧಾನಮಂತ್ರಿಯವರ. ಅದರಲ್ಲಿ ಶಿಕ್ಷಕರ ಪಾತ್ರ ಅತ್ಯಮೂಲ್ಯವಾದದ್ದು. ಯಾಕಂದರೆ ದೇಶದ ಸಂಪತ್ತು ಯಾವುದಾದ್ರೂ ಇದೆ ಅಂದರೆ ಅದು ಶಿಕ್ಷಕರಂತ ಹೇಳ್ಬೋದು. ಅವರ ಪಾತ್ರ ಅತ್ಯಮೂಲ್ಯವಾದದ್ದು. ಯಾಕಂದರೆ ಒಬ್ಬ ವಿದ್ಯಾರ್ಥಿಯನ್ನು ಉತ್ತಮ ಪ್ರಜೆಯಾಗಿ ಮಾಡಬೇಕಂದ್ರೆ ಅವರ ಮಾರ್ಗದರ್ಶನ ಅತ್ಯಮೂಲ್ಯವಾದದ್ದು. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರು ಒಗ್ಗೂಡಿ ಒಳ್ಳೆ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕ್ರಮ ವಹಿಸಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂಬರುವ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತು, SLCಯಲ್ಲಿ 6ನೇ ರ್ಯಾಂಕ್ ಇದ್ದಿದ್ದು 22ನೇ ರ್ಯಾಂಕ್ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಪಾರದರ್ಶಕತೆಯಿಂದ ಪರೀಕ್ಷೆಯನ್ನು ಮಾಡಬೇಕಂತೇಳಿ ಎಲ್ಲ ಕಡೆ CCTV ಅಳವಡಿಸಿದರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ತಾವು ಶಿಕ್ಷಕರು ಮತ್ತಷ್ಟು ಜ್ಞಾನವನ್ನು ಹೆಚ್ಚಿಕೊಂಡು ಉತ್ತಮ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿ ದೇಶವನ್ನು ಅಭಿವೃದ್ಧಿ ಹೊಂದಿದ ಕಡೆ ಕರೆದೊಯ್ಯೋದಕ್ಕೆ ಏಕೈಕ ಅಸ್ತ್ರ ಆದರೆ ಅದು ಶಿಕ್ಷಕರು ಯಾವ ರೀತಿ ಇರಬೇಕಂದ್ರೆ ಅತ್ಯುತ್ತಮವಾದ ಮನಸ್ಸನ್ನು ಹೊಂದಿರಬೇಕು. ಯಾವುದೇ ಒಂದು ಜಾತಿ ಭೇದ ಭಾವನೆ ಮತ ಯಾವುದೂ ಇಲ್ಲದೆ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಪ್ರಜೆಗಳನ್ನು ಸೃಷ್ಟಿ ಮಾಡೋಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಲ್ಲಿ ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ತಮಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮುಂಬರುವ ದಿನಗಳಲ್ಲಿ ಸರ್ಕಾರಿ ಮಾದರಿ ಶಾಲೆಗಳನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ದಿವಸ ಈ ಒಂದು 2 ಮಾತುಗಳು ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದ್ಸೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯವನ್ನು ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯ ಆಚರಣೆಗೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಅದ್ಧೂರಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ಜನಮೆಚ್ಚಿದ ಜನಪ್ರಿಯ ಶಾಸಕರು ಆಗಿರತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ನಮ್ಮ ತಾಲೂಕಲ್ಲಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಂದಿಸ್ತಾ, ಮತ್ತು ಅದೇ ತರಹ ಇಡೀ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ನಮ್ಮ ಆಡಳಿತದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಅಚ್ಚುಕಟ್ಟಾಗಿ ಕಾನೂನನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವ ಅಕ್ರಮ್ ಪಾಷಾ ಸರ್ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರೇ, ಮತ್ತು ಮುನೇಶ್ ಅವರೇ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ EO ಸಾಹೇಬ್ರೆ, ತಹಸೀಲ್ದಾರ್ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಸಂಘದ ಪದಾಧಿಕಾರಿಗಳೇ, ಎಲ್ಲ ನನ್ನ ನೆಚ್ಚಿನ ಗುರು ಮಾತೆಯರೇ, ಗುರು ವೃಂದದವರೇ, ಎಲ್ಲ ನೆಚ್ಚಿನ ಶಿಕ್ಷಕ ಬಂಧುಗಳೇ, ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಇಡೀ ರಾಜ್ಯದಲ್ಲೇ ಮೊದಲು 5ನೇ ತಾರೀಕು ಈ ತಿಂಗಳು ಪೂರ್ತಿ ಪ್ರತಿಯೊಂದು ರಾಜ್ಯದಲ್ಲೇ ಮಾಡ್ತಾರೆ. ಆದರೆ ನಮಗೆ ಗೊತ್ತಿಲ್ಲಿರ್ತಕ್ಕಂಥ ದೊಡ್ಡ ಸೀನಿಯರ್ ಟೀಚರ್ಸ್ ಗೊತ್ತು.
15 ವರ್ಷಕ್ಕೆ ಮುಂಚೆ ನಾವು ಯಾವ ಥರ ಟೀಚರ್ಸ್ ಡೇ ಮಾಡ್ತಾ ಇದ್ವಿ ಅಂತ ಎಲ್ರಿಗೂ ಗೊತ್ತು. ಆದರೆ ಆ ಪರಿಸ್ಥಿತಿ ಈಗಿಲ್ಲ. ಈಗಿರ್ತಕ್ಕಂಥ ನಮ್ಮ ಶಾಸಕರು ಮನೆಯೇ ಹೇಳಿದ್ರು, ಈಗ ಒಂದು 5ನೇ ತಾರೀಕು ಮಾಡೋದು ಬೇಡ ಸರ್, ನೇತಾಜಿ ಕ್ರೀಡಾರಂಗದಲ್ಲಿ ದೊಡ್ಡ ಪೆಂಡಾಲ್ ಹಾಕಿ ಒಳ್ಳೆ ಊಟ ಹಾಕಿ ಟೀಚರ್ಸ್ ಚೆನ್ನಾಗಿ ಮಾಡೋಣ ಅಂತ. ನಿಜವಾಗ್ಲೂ ಕೂಡ ಅವ್ರಿಗೆ ಇರ್ತಕ್ಕಂಥ ಕಾಲೇಜಿಗೆ ನಮ್ಮ ಟೀಚರ್ಸ್ಗೆ ಇಲ್ಲಿ ಬರ್ತಾ ನೃತ್ಯ ಮಾಡ್ಕೊಂಡು ನಮ್ಮ ಜೊತೆಲಿ ಬಂದರು ಅಂಥ ಶಾಸಕರು. ಈಗ ಸಮೃದ್ಧಿ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಈಗ ನಮ್ಮ ಮುಳಬಾಗಲಲ್ಲಿ ಓಡಬೇಕಾದ್ರೆ ನಾವು ಟ್ರಾಫಿಕ್ ಹೆಂಗಿತ್ತು ಅಂತ ಒಂದು 15 ದಿವಸ ಗೊತ್ತು. ಎಲ್ಲರೂ ಬೈಕೊಳ್ತಾ ಇದ್ರು ಏನಪ್ಪ ಈ ಥರ ಅಂತ. ಇದ್ರೆ ಹೋಗ್ತಾ ಇದ್ರೆ ಪ್ರಶಾಂತವಾಗಿದೆ. ಆ ಥರ ಮುಳಬಾಗಲೆಲ್ಲ ಟ್ರಾಫಿಕ್ ವಿಪರೀತ ಇತ್ತು, ಕೋಲಾರಕ್ಕಿಂತ ಜಾಸ್ತಿ ಇತ್ತು. ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಮ್ಮ ಮಂಜುನಾಥ್ ಅವರು ಅಭಿವೃದ್ಧಿಯಲ್ಲಿ ಒಳ್ಳೆಯ ಇದನ್ನು ಹೆಜ್ಜೆ ಇಡ್ತಾ ಇದ್ದಾರೆ. ಆದರೂ ಕೂಡ ಅದಕ್ಕೆ ನೀವು ನಮ್ಮ ಏನು ಇವತ್ತು ನಮ್ಮ ಟೀಚರ್ಸ್ಗೆ ಎಲ್ಲ ಕಡೆ ಲಕ್ಷಗಟ್ಟಲೆ ಖರ್ಚು ಮಾಡಿ ನಮಗೆ ಫಂಕ್ಷನ್ ಮಾಡ್ತಾ ಇದ್ದೀರಾ. ನಾವು ಕೂಡ ಟೀಚರ್ಸು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ದಯವಿಟ್ಟು. ಯಾಕಂದರೆ ಒಂದು ಡೇ ಈಗ ರಜಾ ಕೊಟ್ಟಿದ್ದಾರೆ, ಯಾರೋ ನಮ್ಮ PO ಆಫೀಸರ್ ರಜಾ ಕೊಟ್ಟಿದ್ದಾರೆ. ನಾವು ಟೀಚರ್ಸ್ ಪ್ರತಿಯೊಬ್ಬರು ನಮ್ಮ ಆಚರಣೆ ನಮ್ಮದು ಮಾಡ್ತಾ ಇರ್ತಕ್ಕಂಥ ಶಾಸಕರು. ಆದ್ದರಿಂದ ಎಲ್ಲರೂ ಭಾಗವಹಿಸಿ ಇನ್ ಟೈಮ್ ಭಾಗವಹಿಸಿ ಬೇಕು ಅಂತ ಹೇಳ್ತಾ, ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ತಮಗೆ ನಮ್ಮ MLA ಸಾಹೇಬರಿಗೆ ಧನ್ಯವಾದಗಳು ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಋಣವನ್ನು ನಾವು ಮತ್ತೆ ಮುಂದಕ್ಕೆ ನಾವು ತೀರಿಸ್ಕೊಳ್ತೀವಿ ಹೇಳ್ತಾ ಧನ್ಯವಾದಗಳು ಹೇಳ್ತಾ ನಾನು 2 ಮಾತುಗಳು ಆಡಲು ಅವಕಾಶ ಕೊಡ್ತೀನಿ. ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.